ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ ಬಂದು 5:30 ಆಗಿದೆ. ಮೈಸೂರಿಗೆ ಶೂಟ್ ಬೇರೆ ಹೊರಡಬೇಕು. ನಾನು ಇವಾಗ ಕರೆಂಟ್ಲಿ ಕೆಂಗೇರಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೀನಿ. ನೋಡ್ಬೋದು ಇಲ್ಲಿ. ಆಕ್ಚುಲಿ ಅರ್ಧ ಗಂಟೆ ಡಿಲೇ ಆಗಿದೆ ಬಸ್ಸು. ಸೊ ಬಂದ್ಮೇಲೆ ಸಿಗ್ತೀನಿ ನಿಮ್ಗೆ. ಸೇಮ್ ನಮ್ಮ ಅಣ್ಣನ ಫೇಸ್ ಹಾಕಿದ್ರೆ ಸೇಮ್ ಅದೇ ತರ ಕಾಣಿಸ್ತಾ ನಮ್ಮ ಅಣ್ಣ. ಇವಾಗ ಮೈಸೂರು ರೀಚ್ ಆದ್ವಿ. ಇವಾಗ ತಿಂಡಿ ತಿನ್ಕೊಂಡು ಡಿಸೈನರ್ ಸ್ಟುಡಿಯೋಗೆ ಹೋಗ್ಬೇಕು. ಇವಾಗ ಐಗಿರಿ ಕೆಫೆಗೆ ಬಂದಿದೀವಿ ತಿಂಡಿ ಮಾಡಕ್ಕೆ. ತಿಂಡಿ ಮಾಡ್ಬಿಟ್ಟು ಸಿಗ್ತೀನಿ ನಿಮಗೆ. ತಿಂಡಿ ಮುಗ್ಸಾಯ್ತು. ಇವಾಗ ಶೂಟ್ಗೆ ಅಂತ ಅಲ್ತಾ ಬೇಕಿತ್ತು. ಇವಾಗ ಅಲ್ತಾ ತಗೊಳಕ್ಕೆ ಬ್ಯಾಂಗಲ್ ಸ್ಟೋರ್ ಬಂದಿದೀನಿ. ಬ್ಯಾಂಗಲ್ ಸ್ಟೋರ್ ಅಲ್ಲಿ ಅಲ್ತಾ ತಗೋಬೇಕು ಇವಾಗ ಅಲ್ತಾ ತಗೊಂಡಾಯ್ತು. ಬಟ್ ಡಿಸೈನರ್ ಸ್ಟುಡಿಯೋ ಓಪನ್ ಆಗದೆ 10:30 10:45 ಅಂಡ್ ಇನ್ನು ಇವಾಗ 10 o'clock. ಇನ್ನು 45 ಮಿನಿಟ್ಸ್ 30 ಮಿನಿಟ್ಸ್ ಏನ್ ಮಾಡೋದು ಅಂತ ನಂಗೆ ನಿಜ ಗೊತ್ತಿಲ್ಲ. ಸುಮ್ನೆ ಹಂಗೆ ಸುತ್ತಾ ಇದೀನಿ ಅಷ್ಟೇ. ಟೈಮ್ ಇವಾಗ 10:45. ಡಿಸೈನರ್ ಸ್ಟುಡಿಯೋ ಓಪನ್ ಆಗಿದೆ. ಇವಾಗ ಹೋಗಿ ಮೆಜರ್ಮೆಂಟ್ಸ್ ಕೊಟ್ಟು ಸುತ್ತಾಡಕ್ ಹೋಗೋದು. ಇದು ಫಸ್ಟ್ ಔಟ್ಫಿಟ್. ಇನ್ನು ಕನ್ಫರ್ಮ್ ಆಗಿಲ್ಲ ಯಾವ್ದು ತಗೋಬೇಕು ಅಂತ. ಇವಾಗ ಈ ಔಟ್ಫಿಟ್ ಟ್ರೈ ಮಾಡೋಣ ಅಂತ ಇದೆ. ನೋಡೋಣ ಹೆಂಗ್ ಕಾಣಿಸುತ್ತೆ. ಇದು ಸೆಕೆಂಡ್ ಔಟ್ಫಿಟ್. ಇದೊಂಥರ ರಿಚ್ ಲುಕ್ ಕೊಡ್ತಾ ಇದೆ ಅಂತ ಇದನ್ನೇ ಫೈನಲೈಸ್ ಮಾಡೋಣ ಅಂತ ಒಂದ್ಸಲಿ ಮೇಕಪ್ ಆರ್ಟಿಸ್ಟ್ ಗೆ ಕೇಳ್ಬಿಟ್ಟು ಫೈನಲೈಸ್ ಮಾಡ್ಬೇಕು. ಇದು ಥರ್ಡ್ ಔಟ್ಫಿಟ್. ಹಿಂಗ್ ಕಾಣಿಸ್ತಿದೆ. ಆಕ್ಚುಲಿ ನನ್ಗೆ ಸೆಕೆಂಡ್ ಔಟ್ಫಿಟ್ ಫೈನಲೈಸ್ ಆಯ್ತು. ಬಟ್ ಇದನ್ನ ಟ್ರೈ ಮಾಡೋಣ ಅಂತ ಅನಿಸ್ತು. ಅದಕ್ಕೆ ಜಸ್ಟ್ ಟ್ರೈ ಮಾಡಿದೆ. ಮೆಷರ್ಮೆಂಟ್ಸ್ ಎಲ್ಲ ಕೊಟ್ಟಾಗಿದೆ ಬಟ್ಟೆದು. ಇನ್ನೇನಿದ್ರು ಬಂದು ಕಲೆಕ್ಟ್ ಮಾಡ್ಕೊಂಡು ಶೂಟ್ ಮುಗ್ಸೋದಷ್ಟೇ. ಅದಕ್ಕೆ ಸ್ವಲ್ಪ 2 ಅವರ್ 3 ಅವರ್ ಟೈಮ್ ಇತ್ತು. ಅದಕ್ಕೆ ಝೂಗ್ ಹೋಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಇದೀನಿ. ಇವಾಗ ಝೂಗ್ ಬಂದಿದೀವಿ. ಇವಾಗ ಝೂ ಅಲ್ಲಿ ಏನಿದೆ ಅಂತ ಎಕ್ಸ್ಪ್ಲೋರ್ ಮಾಡ್ಬೇಕು. ಅಲ್ಲಿ ಝೂ ಇದೆ. ಚೆಕಿಂಗ್ ಎಲ್ಲ ಆಯ್ತು. ಪ್ಲಾಸ್ಟಿಕ್ ಆಚೆ ಎಸಿಬಾರ್ದು ಅಂತ ಮಾಡ್ತಾರಲ್ಲ, ಚೆಕಿಂಗ್ ಎಲ್ಲ ಆಯ್ತು. ಇವಾಗ ಚೆಕಿಂಗ್ ಮುಗಿಸಿ ಇವಾಗ ಡೈರೆಕ್ಟ್ ಝೂಗ್ ಎಂಟ್ರಿ ಕೊಡ್ತಾ ಇದ್ವಿ. ಸ್ಕ್ವಿರಿಲ್ಸ್ ಇದೆ ಆಕ್ಚುಲಿ. ಅಂಡ್ ನನ್ಗೊಂದ್ ಡೌಟ್ ಬಂತು. ಆ ಸ್ಕ್ವಿರಿಲ್ ಗಳ ಮಧ್ಯೆ ಈ ಕೋಳಿ ಏನ್ ಮಾಡ್ತಾ ಇದೆ? ಐ ಡೋಂಟ್ ನೋ ಅದ್ ಕೋಳಿನ ಏನು ಅಂತ. ಬಟ್ ಕಾಣಿಸ್ತಿರೋದ್ ಕೋಳಿ ತರಾನೇ. ಸ್ಕ್ವಿರಿಲ್ಸ್ ಎಷ್ಟೊಂದಿದೆ ಅಂಡ್ ಅದ್ರ ಮಧ್ಯೆ ಕೋಳಿ ಇದೆ. ಟಾಪ್ ಅಲ್ಲಿ ಪೀಕಾಕ್ ಇದೆ. ಐ ಥಿಂಕ್ ಅದು ಮೇಲ್ ಪೀಕಾಕ್ ಅನ್ಸುತ್ತೆ. ಅದು ಐ ಡೋಂಟ್ ನೋ ಹೆಂಗ್ ಹೋಗ್ತು ಮೇಲೆ ಅಂತ. ನಾನು ಒಂದೇ ತರ ಹೇಳಿದ್ರೆ ಹೋಗ್ಬಿಡ್ತ್ಯಾ? ಇದೆಲ್ಲ ಬೇಕಾ ನಿನ್ಗೆ? ನಾನು ಡಿಸ್ಟರ್ಬ್ ಮಾಡಿಲ್ಲ ಅಂದ್ರೆ ಸೈಲೆಂಟ್ ಆಗಿರ್ತಿಲ್ಲ. ನಾನು ಡಿಸ್ಟರ್ಬ್ ಮಾಡೋದಂತೂ ಫುಲ್ ರ್ಯಾಶ್. ನಾನು ಪಾಪ ಚಿಕನ್ ಮಟನ್ ಎಲ್ಲ ತಿನ್ಬಿಟ್ಟು ಪಾಪ ಸುಸ್ತಾಗಿ ಅದು ಡೈಜೆಸ್ಟ್ ಮಾಡ್ತಾ ಇದ್ದಾರೆ ಪಾಪ ಮಲ್ಕೊಂಡು. ನನಗೆ ಆಕ್ಚುಲಿ ಆ ರಕೂನ ನೋಡಿದಾಗ ನೆನಪಾಗೋದು ಒಂದೇ, ಡೋರೆಮೋನ್. ನನ್ ಫ್ರೆಂಡ್ಸ್ ಅವ್ರು ನೋಡೋದು. ನಾನು ನನ್ ಫ್ರೆಂಡ್ಸ್ ಎಲ್ಲ ಅಲ್ಲೇ ಇದ್ದಾರೆ. ಸೇಮ್ ನಮ್ಮ ಅಣ್ಣ. ಸೇಮ್ ನಮ್ಮ ಅಣ್ಣನ ಫೇಸ್ ಹಾಕಿದ್ರೆ ಸೇಮ್ ಅದೇ ತರ ಕಾಣಿಸ್ತಾ ನಮ್ಮ ಅಣ್ಣ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ದಟ್ಸ್ ಆಕ್ಚುಲಿ ಮೈ ಡ್ರೀಮ್ ಅನಿಮಲ್. ಅಂದ್ರೆ ಚಿಕ್ಕ ವಯಸ್ಸಿಂದ ತುಂಬಾ ಇಷ್ಟ ಆಯ್ತು. ಅಂದ್ರೆ ಚಿಕ್ಕ ವಯಸ್ಸಿಂದ ಅದ್ರ ಮೇಲೆ ಕುತ್ಕೊಂಡು ರೈಡ್ ಮಾಡ್ಬೇಕು ಅಂತ ತುಂಬಾ ಇಷ್ಟ. ಐ ಥಿಂಕ್ ದಿಸ್ ಇಸ್ ದ ಸೆಕೆಂಡ್ ಟೈಮ್ ಐ ಆಮ್ ಸೀಯಿಂಗ್ ಇಟ್. ನನಗೆ ಬುದ್ಧಿ ಬಂದ ಮೇಲಿಂದ. ಝೂನ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಕ್ ಟ್ರೈ ಮಾಡಿದೀನಿ. ಟೈಮ್ ಆಯ್ತು ಅಂತ ಅಂದ್ಬಿಟ್ಟು ಇವಾಗ ಶೂಟ್ಗೆ ರೆಡಿಯಾಗಿ ಹೋಗ್ಬೇಕು. ಇವಾಗ ಝೂ ಎಲ್ಲ ನೋಡ್ಕೊಂಡ್ ಬಂದಾಯ್ತು. ಫುಲ್ ಸುಸ್ತಾಗ್ತಿದೆ. ಇವಾಗ ಮೇಕಪ್ ಆರ್ಟಿಸ್ಟ್ ಅವ್ರ ಮನೆಗೆ ಹೋಗ್ತಾ ಇದೀನಿ. ಅಲ್ಲಿ ಹೋಗಿ ರೆಡಿ ಆಗಿ ಡೈರೆಕ್ಟ್ ಶೂಟ್ ಲೊಕೇಶನ್ ಹೋಗಿ ಶೂಟ್ ಮುಗಿಸಿ
ನೆಕ್ಸ್ಟ್ ಇವತ್ತೇ ಬೆಂಗಳೂರು ಹೊರಡೋದು. ಅಕ್ಕ ಮೇಕಪ್ ಆರ್ಟಿಸ್ಟ್ ಅವ್ರ ಮನೆಗೆ ಬಂದಿದ್ದೀನಿ. ಹಾಯ್ ಹಾಯ್ ಹಾಯ್, ದಿಸ್ ಇಸ್ ಪೂಜಾ. 此刻的我在窗前写信，阳光洒在心觉的边，写下对你。 ಎಲ್ಲ ಮುಗಿತು, ಇವಾಗ ಡೈರೆಕ್ಟ್ ಬೆಂಗಳೂರಿಗೆ ಹೋಗ್ಬೇಕು. ಅಂಡ್ ಹಾಯ್ ಅಕ್ಕ. ಹಾಯ್, ಇವರೇ ನನಗೆ ಮೇಕಪ್ ಮಾಡಿರೋದು. ಸೊ ಅಷ್ಟೇ ಗೈಸ್.